ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫೆಬ್ರವರಿ 6, 2022ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸೊ ನಿಮಗೆಲ್ಲ ಗೊತ್ತಿರಲಿ, ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೇನೆ. ನೋಡಿ, ಪ್ರತಿಯೊಂದು ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡಿ. ಸೊ ಫ್ರೆಂಡ್ಸ್, ಹಾಗಾದರೆ ಕ್ವಶನ್ ನಂಬರ್ 1 ನೋಡಿ, ಇದು ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ಇಂಡಿಯಾ ಸೈನ್ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ವಿಚ್ ಕಂಟ್ರಿ ಟು ಕನ್ಸ್ಟ್ರಕ್ಟ್ ಬ್ರಿಡ್ಜ್ ಓವರ್ ಮಹಾಕಾಳಿ ರಿವರ್. ನೋಡಿ, ಮಹಾಕಾಳಿ ನದಿಯ ಮೇಲೆ ಸೇತುವೆಯನ್ನು ನಿರ್ಮಿಸಲು ಭಾರತವು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ನೇಪಾಳ. ನೋಡಿ, ನೇಪಾಳ ದೇಶದೊಂದಿಗೆ ಭಾರತವು ಮಹಾಕಾಳಿ ನದಿಯ ಮೇಲೆ ಸೇತುವೆಯನ್ನು ನಿರ್ಮಾಣ ಮಾಡಲು ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ದಿ ಹಿಂದೂ ಪೇಪರ್ನಲ್ಲಿ ಇದರ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಂಬಿಡಿ. ನೋಡಿ, ಭಾರತ ಮತ್ತು ನೇಪಾಳವು ಭಾರತದ ಅನುದಾನದ ನೆರವಿನ ಅಡಿಯಲ್ಲಿ ಒಂದು ಭಾರತದ ಧಾರ್ಚುಲಾ ಅನ್ನು ಇರ್ತಕ್ಕಂಥ ಧಾರ್ಚುಲಾ ನೇಪಾಳದೊಂದಿಗೆ ಸಂಪರ್ಕಿಸುವ ಮಹಾಕಾಳಿ ನದಿಯ ಮೇಲೆ ಮೋಟಾರು ಸೇತುವೆಯನ್ನು ನಿರ್ಮಾಣಕ್ಕಾಗಿ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನೇಪಾಳದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕೊತ್ವಾ ಮತ್ತು ನೇಪಾಳದ ಭೌತಿಕ ಮೂಲಸೌಕರ್ಯ ಮತ್ತು ಸಾರಿಗೆ ಸಚಿವರಾದ ಕಾರ್ಯದರ್ಶಿ ರವೀಂದ್ರನಾಥ್ ಶ್ರೇಷ್ಠ ಅವರು ಸಾರಿಗೆ ಸಚಿವೆ ರೇಣುಕಾ ಕುಮಾರಿ ಯಾದವ್ ಅವರ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದರು ಎಂದು ಇಲ್ಲಿ ಭಾರತೀಯ ರಾಯಭಾರ ಕಚೇರಿ ಹೊರಡಿಸಿದ ಹೇಳಿಕೆಯಲ್ಲಿ ತಿಳಿದು ಬಂದಿದೆ. ಹಾಗಾದರೆ ನೇಪಾಳದ ಬಗ್ಗೆ ನೋಡಿ. ನೇಪಾಳದ ರಾಜಧಾನಿ ಕಠ್ಮಂಡು, ನೇಪಾಳದ ಕರೆನ್ಸಿ ರುಪಿಯಾ, ಪ್ರಧಾನಮಂತ್ರಿ ಶೇಖ್ ಬಹದ್ದೂರ್ ದೇವುಬಾ. ಸೊ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇದು ನೋಡಿ, ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. ಇದು ಕೂಡ ನೋಡಿ, ಇಂಡಿಯನ್ ಆರ್ಮಿ ಸೈನ್ ಕಾಂಟ್ರಾಕ್ಟ್ ವಿತ್ ವಿಚ್ ಏಜೆನ್ಸಿ ಫಾರ್ ಸಪ್ಲೈ ಆಫ್ ಕೊಂಕುರ್ಸ್ ಎಂ ಆ್ಯಂಟಿ ಟ್ಯಾಂಕ್ ಮಿಸೈಲ್. ನೋಡಿ, ಕೊಂಕುರ್ಸ್ ಎಂಬತಕ್ಕಂಥ ಆ್ಯಂಟಿ ಟ್ಯಾಂಕ್ ಮಿಸೈಲ್ಗಳ ಪೂರೈಕೆಗಾಗಿ ಭಾರತೀಯ ಸೇನೆಯು ಯಾವ ಏಜೆನ್ಸಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಸ್ನೇಹಿತರ? ಸೊ ಇದಕ್ಕೆ ಸರಿಯಾದಂಥ ಉತ್ತರ BDL, ಅಂದರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನೊಂದಿಗೆ ಭಾರತದ ಸೇನೆಯು ಕೊಂಕುರ್ಸ್ ಎಂಬತಕ್ಕಂಥ ಆ್ಯಂಟಿ ಟ್ಯಾಂಕ್ ಕ್ಷಿಪಣಿಗಳ ಪೂರೈಕೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನೋಡಿ, ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ ಸ್ನೇಹಿತರೆ ಇದು. ಓಕೆ, ನೋಡಿ, ಮಾಹಿತಿಯ ಪ್ರಕಾರ ಭಾರತ್ ಡೈನಾಮಿಕ್ ಲಿಮಿಟೆಡ್ ಮತ್ತು ಭಾರತೀಯ ಸೇನೆಯು ಕೊಂಕುರ್ಸ್ ಆ್ಯಂಟಿ ಟ್ಯಾಂಕ್ ಮಾರ್ಗದರ್ಶಿ ಕ್ಷಿಪಣಿಗಳ ತಯಾರಿಕೆ ಮತ್ತು ಪೂರೈಕೆಗಾಗಿ 3,131.82 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ಸಹಿ ಮಾಡಲಾದ ಒಪ್ಪಂದವನ್ನು 3 ವರ್ಷಗಳಲ್ಲಿ ಕಾರ್ಯಗತಗೊಳಿಸಲಾಗುವುದು. BDLನ ಆರ್ಡರ್ ಬುಕ್ ಸ್ಥಾನವು ಕೊಂಕುರ್ಸ್ ಒಪ್ಪಂದವನ್ನು ಒಳಗೊಂಡಂತೆ 11,400 ಕೋಟಿ ರು ಕ್ಷಿಪಣಿಯನ್ನು ಗರಿಷ್ಠ ಪ್ರಮಾಣದಲ್ಲಿ ಸ್ವದೇಶಿಗೊಳಿಸಲಾಗಿದೆ. BDL ಸಹ ಸ್ನೇಹಪರ ವಿದೇಶಗಳಿಗಾಗಿ ರಫ್ತು ಮಾಡಲು ಕೊಂಕುರ್ಸ್ ಕ್ಷಿಪಣಿಯನ್ನು ನೀಡುತ್ತಿದೆ. ಹಾಗಾದರೆ BDL ಅಧ್ಯಕ್ಷ ಮತ್ತು MD ಯಾರು ಅಂತ ಅಂದರೆ ಒಂದು ಕಮೋಡೋರ್ ಸಿದ್ಧಾರ್ಥ್ ಮಿಶ್ರಾ ಎಂಬತಕ್ಕಂಥವ್ರು. ಸೊ ಇದರ ಒಂದು ಪ್ರಧಾನ ಕಚೇರಿ ಭಾರತದಲ್ಲಿರ್ತಕ್ಕಂಥದ್ದು, BDLನ ಪ್ರಧಾನ ಕಚೇರಿ. ಸೊ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇದರ ಒಂದು ಮಾಹಿತಿ ಇಂಡಿಯನ್ ನ್ಯೂಸ್. ಓಕೆ, ಸೊ ಅಂದರೆ ಇಂಡಿಯಾ ಟುಡೇ ಪೇಪರ್ನ ಪ್ರಮುಖ ಮಾಹಿತಿ ಆಗಿದೆ. ಹಾಗಾದರೆ ಕ್ವಶನ್ ನೋಡಿ, ಟು ವಿಚ್ ಏಜೆನ್ಸಿ ಡಿಡ್ ದ ಫಾರ್ಮರ್ ಸ್ಪೋರ್ಟ್ಸ್ ಸೆಕ್ರೆಟರಿ ರವಿ ಮಿಥಾಲ್ ಅಪಾಯಿಂಟೆಡ್ ಆ್ಯಸ್ ನ್ಯೂ ಚೇರ್ಪರ್ಸನ್. ನೋಡಿ, ಮಾಜಿ ಕ್ರೀಡಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ರವಿ ಮಿಥಲ್ ಅವರು ಯಾವ ಏಜೆನ್ಸಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, IBBI ಎಂಬತಕ್ಕಂಥದ್ದು. ಆಪ್ಷನ್ ನಂಬರ್ 1 ಸರಿಯಾದಂಥ ಉತ್ತರ. ನೋಡಿ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಟಿ ಬೋರ್ಡ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ರವಿ ಮಿತ್ತಲ್ ಆಯ್ಕೆಯಾಗಿದ್ದಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಇದು. ನೋಡಿ, ಮಾಜಿ ಕಾರ್ಯದರ್ಶಿ ಕ್ರೀಡಾ ಇಲಾಖೆ ರವಿ ಮಿತ್ತಲ್ ಅವರನ್ನು ದಿವಾಳಿತನ ಮತ್ತು ದಿವಾಳಿತನದ ಮಂಡಳಿ IBBI ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಇದರ ಒಂದು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ನೇಮಕಾತಿಯು 5 ವರ್ಷಗಳ ಅವಧಿಗೆ ಅಥವಾ 65 ವರ್ಷಗಳ ವಯಸ್ಸಿನವರೆಗೆ ಯಾವುದು ಮುಂಚಿತವಾಗಿರುತ್ತದೆ ಅಲ್ಲಿವರೆಗೂ ಇವರು ಅಧಿಕಾರವನ್ನು ನಡೆಸಲಿದ್ದಾರೆ. ನವರಂಗ್ ಸೈನಿ ಅವರ ಅವಧಿ 5 ಮಾರ್ಚ್ 2022ರಂದು ಕೊನೆಗೊಂಡ ನಂತರ ರವಿ ಮಿತ್ತಲ್ ಅವರಿಂದ ಅಧಿಕಾರ ವಶಪಡಿಸಿಕೊಳ್ಳಲಿದ್ದಾರೆ
ರವಿ ಮಿತ್ತಲ್ ಅವರು. ಹಾಗಾದರೆ ದಿವಾಳಿತನ ಮತ್ತು ದಿವಾಳಿತನದ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ನವರಂಗ್ ಶೈನಿ. ಸೊ ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ, ನೆನ್ಪಿಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟು. ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿ ಆಗಿದೆ ನೋಡಿ. ವಿಚ್ ಕಂಟ್ರಿ ರೀ ಲಾಂಚ್ಡ್ ದ ಕ್ಯಾನ್ಸರ್ ಮೂನ್ಸ್ ಪ್ರೋಗ್ರಾಮ್. ನೋಡಿ, ಯಾವ ದೇಶವು ಕ್ಯಾನ್ಸರ್ ಮೂನ್ ಶಾಟ್ ಕ್ಯಾನ್ಸರ್ ಮೂನ್ ಶಾಟ್ ಕಾರ್ಯಕ್ರಮವನ್ನು ಮರು ಪ್ರಾರಂಭಿಸಿದೆ? ಸೊ ಫ್ರೆಂಡ್ಸ್, ಇದಕ್ಕೆ ಸರಿಯಾದಂಥ ಉತ್ತರ USA ಅಂದರೆ ಅಮೇರಿಕಾ. ನೋಡಿ, ಇಲ್ಲಿ ಮಾಹಿತಿ ನೋಡಿ ಪೇಪರಲ್ಲಿ, ಬೈಡನ್ ರೀ ಲಾಂಚಸ್ ಕ್ಯಾನ್ಸರ್ ಮೂನ್ ಶಾಟ್ ಇನಿಷಿಯೇಟಿವ್ ಟು ಹೆಲ್ಪ್ ಕಟ್ ಡೆತ್ ರೇಟ್ ಅಂತಕ್ಕಂಥದ್ದು. ಸೊ ಮಾಹಿತಿಯನ್ನು ನೋಡ್ಕೊಳ್ಳಿ. ನೋಡಿ, ಒಬಾಮಾ ಆಡಳಿತದಲ್ಲಿ ಪ್ರಾರಂಭವಾದ ಕ್ಯಾನ್ಸರ್ ಮೂನ್ ಶಾಟ್ ಕಾರ್ಯಕ್ರಮದ ಮರು ಪ್ರಾರಂಭವನ್ನು US ಅಧ್ಯಕ್ಷರಾಗಿರ್ತಕ್ಕಂಥ ಜೋ ಬೈಡನ್ ಘೋಷಿಸಿದರು. US-ನಲ್ಲಿ ವರ್ಷಕ್ಕೆ 6 ಲಕ್ಷಕ್ಕೂ ಹೆಚ್ಚು ಜನರನ್ನು ಕೊಲ್ಲುವ ಕ್ಯಾನ್ಸರನ್ನು ಕೊನೆಗೊಳಿಸುವ ಗುರಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಅಂದರೆ ಇತ್ತೀಚೆಗೆ ಕ್ಯಾನ್ಸರ್ನ ದಿನವನ್ನಾಗಿ ನಾವು ಆಚರಣೆ ಮಾಡಿದ್ವಿ. ಸೊ ಪರಿಷ್ಕೃತ ಉಪಕ್ರಮವು ಮುಂದಿನ 25 ವರ್ಷಗಳಲ್ಲಿ ಕ್ಯಾನ್ಸರ್ನಿಂದ ಸಾವಿನ ಪ್ರಮಾಣವನ್ನು ಕನಿಷ್ಠ 50% ಕಡಿಮೆ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರ. ಇದು ನಿಮಗೆ ಕೇಳ್ತಾರೆ, ಇತ್ತೀಚೆಗೆ ಅಮೆರಿಕವು ಕ್ಯಾನ್ಸರ್ ಮೂನ್ ಶೂಟ್ನ ಪ್ರಕಾರವಾಗಿ 2020 ನೆಕ್ಸ್ಟ್ 25 ವರ್ಷಗಳಲ್ಲಿ ಎಷ್ಟು ಪ್ರತಿಶತದಷ್ಟು ಕ್ಯಾನ್ಸರನ್ನು ಕಡಿಮೆ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ ಅಂತ. ಈ ಗುರಿಗಳೇನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಧ್ಯಕ್ಷರು ಕ್ಯಾನ್ಸರ್ಗಾಗಿ ಹೆಚ್ಚಿನ ಜನರನ್ನು ಪರೀಕ್ಷಿಸಲು ಅಭಿಯಾನವನ್ನು ಈ ಒಂದು ಅಡಿಯಲ್ಲಿ ಘೋಷಿಸಿದ್ದಾರೆ. ಸೊ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇದು ನೋಡಿ, ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿ ಆಗಿದೆ ನೋಡಿ. ವಿಚ್ ಕಂಪನಿ ಸ್ಟಾರ್ಟ್ ಇಂಡಿಯಾಸ್ ಫಸ್ಟ್ ಪ್ರಾಜೆಕ್ಟ್ ಆಫ್ ಮಿಕ್ಸಿಂಗ್ ಹೈಡ್ರೋಜನ್ ಇಂಟು ನ್ಯಾಚುರಲ್ ಗ್ಯಾಸ್. ನೋಡಿ, ಹೈಡ್ರೋಜನ್ ಅನ್ನು ನೈಸರ್ಗಿಕ ಅನಿಲಕ್ಕೆ ಬೆರೆಸುವ ಭಾರತದ ಮೊದಲ ಯೋಜನೆಯನ್ನು ಯಾವ ಕಂಪನಿಯು ಪ್ರಾರಂಭಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಗೈಲ್ ಕಂಪನಿ ಏನಿದೆ, ಇದು ಹೈಡ್ರೋಜನ್ನನ್ನು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೈಸರ್ಗಿಕ ಅನಿಲಕ್ಕೆ ಬೆರೆಸುವ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ ನೋಡಿ. ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಸೊ ನೋಡಿ, ಗೈಲ್ ಮಧ್ಯಪ್ರದೇಶದ ಇಂದೋರ್ನಲ್ಲಿ AGLನ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಹೈಡ್ರೋಜನನ್ನು ಮಿಶ್ರಣ ಮಾಡಲು ಭಾರತದ ಮೊದಲ ರೀತಿಯ ಪ್ರಾಯೋಗಿಕ ಯೋಜನೆಯನ್ನು ನಿಯೋಜಿಸಿದೆ. ಈ ಯೋಜನೆಯು ಹೈಡ್ರೋಜನ್ ಆಧಾರಿತ ಮತ್ತು ಇಂಗಾಲದ ತಟಸ್ಥ ಭವಿಷ್ಯದತ್ತ ಭಾರತದ ಪಯಣದ ಮೆಟ್ಟಿಲುಗಳನ್ನು ಗುರುತಿಸುತ್ತದೆ. ಈ ಪ್ರಾಯೋಗಿಕ ಯೋಜನೆಯು ನೈಸರ್ಗಿಕ ಅನಿಲಕ್ಕೆ ಹೈಡ್ರೋಜನ್ ಅನ್ನು ಚುಚ್ಚುವ ಅಂಶಗಳನ್ನು ಒಳಗೊಳ್ಳಲು ಭಾರತದಲ್ಲಿ ಪ್ರಮಾಣಿತ ಮತ್ತು ನಿಯಂತ್ರಕ ಚೌಕಟ್ಟನ್ನು ರಚಿಸಲು ಸಹಾಯ ಮಾಡುತ್ತದೆ. ಹಾಗಾದರೆ ಗೈಲ್ನ ಪ್ರಸ್ತುತ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಯಾರು ಅಂದರೆ ಮನೋಜ್ ಜೈನ್. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ. ಕಾರ್ಟ್ ಸೆಲ್ ಥೆರಪಿ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ಯೂಸ್ಡ್ ಟು ಟ್ರೀಟ್ ವಿಚ್ ಡಿಸೀಸ್. ನೋಡಿ, ಸುದ್ದಿಯಲ್ಲಿ ಕಂಡು ಬರ್ತಕ್ಕಂಥ ಕಾರ್ಟ್ ಶೆಲ್ ಥೆರಪಿ ಅನ್ನು ಯಾವ ಕಾಯಿಲೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ? ಜೀವಕೋಶ ಸೆಲ್. ನೋಡಿ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕ್ಯಾನ್ಸರ್. ಆಪ್ಷನ್ ನಂಬರ್ 2 ಸರಿಯಾದಂಥ ಉತ್ತರ ನೋಡಿ. ಒಂದು ಚಿಮೆರಿಕ್ ಆ್ಯಂಟಿಜನ್ ರಿಸೆಪ್ಟರ್ ಎಂಬತಕ್ಕಂಥ ಹೆಸರಿನಿಂದ ಕರಿತೀವಿ, ಅಂದರೆ CAR ಅಂತ ನಾನು ಏನು ಹೇಳಿದೆ, CAR ಅಂದರೆ ಚಿಮೆರಿಕ್ ಆ್ಯಂಟಿಜನ್ ರಿಸೆಪ್ಟರ್ ಈ ಒಂದು ಟಿ ಸೆಲ್ ಥೆರಪಿಯನ್ನು ಕ್ಯಾನ್ಸರ್ ಕೋಶಗಳನ್ನು ಗುರುತಿಸಲು ಮತ್ತು ನಾಶ ಮಾಡಲು ವ್ಯಕ್ತಿಯ ಟಿ ಕೋಶಗಳನ್ನು ತಳೀಯವಾಗಿ ಎಂಜಿನಿಯರಿಂಗ್ ಮಾಡುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಅಂದರೆ ನೋಡಿ, ವ್ಯಕ್ತಿಯಲ್ಲಿ ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೆ ಈ CAR ಟಿ ಸೆಲ್ ಥೆರಪಿ ಏನಿದೆ, ಆ ಕ್ಯಾನ್ಸರ್ ಕೋಶಗಳನ್ನು ವ್ಯಕ್ತಿಯಲ್ಲಿರ್ತಕ್ಕಂಥ ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಹಚ್ಚಲು ಇದನ್ನು ಬಳಸಲಾಗುತ್ತದೆ. ಸೊ ಇದರ ಒಂದು ಅಭಿವೃದ್ಧಿಯು ಕೆಳ ಹಂತದಲ್ಲಿದೆ. ಸೊ ಈ ಒಂದು ಉದ್ದೇಶದಿಂದ ಇತ್ತೀಚೆಗೆ ಈ ಕೋಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲು ಈ ಸಂಶೋಧನೆಯನ್ನು ಇದರ ಮೇಲೆ ನಡೆಸಲಾಗ್ತಾ ಇದೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನೋಡಿ. ಟಿ ಕೋಶಗಳು ಪ್ರತಿರಕ್ಷಣಾ ವ್ಯವಸ್ಥೆಯ ಬಿಳಿ ರಕ್ತ ಕಣಗಳ ಒಂದು ವಿಧವಾಗಿದ್ದು, ನೋಡಿ ಬಿಳಿ ರಕ್ತ ಕಣಗಳು ಅಂದರೆ ನಿಮಗೆ ಗೊತ್ತಾಗಿರಬೇಕು, ಇವು ದೇಹದ
ರಕ್ಷಾ ಕವಚಗಳು. ಓಕೆ, ರಕ್ಷಣೆಯನ್ನು ಮಾಡ್ತವೆ, ದೇಹಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥವು ಇವು. ಆದ್ದರಿಂದ ಈ ಟಿ ಕೋಶಗಳು ಏನಿದೆ ಇವು ಪ್ರತಿರಕ್ಷಣಾ ಅಂದರೆ ಇಲ್ಲೇ ಇದೆ ನೋಡಿ, ಪ್ರತಿರಕ್ಷಣಾ ಬಿಳಿ ರಕ್ತ ಕಣಗಳ ಒಂದು ವಿಧವಾಗಿದ್ದು ಅದು ವಿದೇಶಿ ಕೋಶಗಳನ್ನು ಗುರುತಿಸುತ್ತದೆ ಮತ್ತು ನಾಶಪಡಿಸುತ್ತದೆ. ವಿದೇಶಿ ಕೋಶಗಳು ಅಂದರೆ ಬೇರೆ ಬೇರೆ ಥರದ್ದು ಬಾಡಿಗೆ ಬೇಕಾಗಿರತಕ್ಕಂತಹ ಕೋಶಗಳು, ಸೆಲ್ಗಳನ್ನು ಗುರುತಿಸಿ ನಾಶಪಡಿಸುತ್ತದೆ ಈ ಬಿಳಿ ರಕ್ತ ಕಣಗಳು. ಸೊ ಚಿಕಿತ್ಸೆ ಪಡೆದ ಇಬ್ಬರು ಮೊದಲ ಮಾನವ ರೋಗಿಗಳು ಇನ್ನೂ ಒಂದು ದಶಕದ ನಂತರ ಕ್ಯಾನ್ಸರ್ ಕೊಲ್ಲುವ ಕೋಶಗಳನ್ನು ಹೊಂದಿದ್ದಾರೆ. ಯುಕೆಯಲ್ಲಿ ಕೆಲವು ರೀತಿಯ ರಕ್ತದ ಕ್ಯಾನ್ಸರ್ಗಳಿಗೆ ಮಕ್ಕಳು, ಯುವ ವಯಸ್ಕರು ಮತ್ತು ವಯಸ್ಕರಲ್ಲಿ ಬಳಸಲು ಚಿಕಿತ್ಸೆಯನ್ನು ಅನುಮೋದಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಮಾಹಿತಿಯಾಗಿದೆ ನೋಡಿ. ದಿ ಅರಾವಳಿ ಬಯೋಸಿಟಿ ಪಾರ್ಕ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆ್ಯಸ್ ಇಂಡಿಯಾಸ್ ಫಸ್ಟ್ ಅದರ್ ಎಫೆಕ್ಟಿವ್ ಏರಿಯಾ ಬೇಸ್ಡ್ ಕನ್ಸರ್ವೇಷನ್ ಮೆಜರ್ಸ್. ನೋಡಿ, OECM ಸೈಟ್. ಓಕೆ, ಇನ್ ವಿಚ್ ಸಿಟಿ ಇಸ್ ದ ಸೈಟ್ ಲೊಕೇಟೆಡ್. ನೋಡಿ, ಅರಾವಳಿ ಜೀವವೈವಿಧ್ಯತಾ ಉದ್ಯಾನವನವನ್ನು ನೋಡಿ, ಅರಾವಳಿ ಜೀವವೈವಿಧ್ಯ ಉದ್ಯಾನವನವನ್ನು ಭಾರತದ ಮೊದಲ ಇತರೆ ಪರಿಣಾಮಕಾರಿ ಪ್ರದೇಶ ಆಧಾರಿತ ಸಂರಕ್ಷಿತ ಕ್ರಮಗಳು. ನಿಮಗೆ ಹಿಂಗೆ ಕೇಳ್ತಾರೆ ನೋಡಿ, ಇಲ್ಲಿ ಏನಿದೆ ಇದನ್ನೇ ಕೇಳ್ತಾರೆ ಡೈರೆಕ್ಟಾಗಿ. ಅರಾವಳಿ ಜೀವವೈವಿಧ್ಯ ಉದ್ಯಾನವನವನ್ನು ಭಾರತದ ಮೊದಲ OECM ತಾಣವೆಂದು ಘೋಷಿಸಲಾಗಿದೆ. ಹಾಗಾದರೆ ಈ ಸೈಟ್, ಈ ತಾಣ ಏನಿದೆ ಯಾವ ನಗರದಲ್ಲಿದೆ ಅಂತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಗುರುಗಾಂವ್. ಹರಿಯಾಣದ ಗುರುಗಾಂವ್ನಲ್ಲಿ ಈ ಒಂದು ಸೈಟ್ ಇದೆ, ಅಂದರೆ OECM ತಾಣವೆಂದು ಗುರುತಿಸಲಾಗಿದೆ. ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ನೋಡಿ, ಗುರುಗಾಂವ್ನಲ್ಲಿರುವ ಅರಾವಳಿ ಜೀವ ವೈವಿಧ್ಯ ಉದ್ಯಾನವನವನ್ನು ಭಾರತದ ಮೊದಲ OECM ಸೈಟ್ ಎಂದು ಗುರುತಿಸಲಾಗಿದೆ. ವಿಶ್ವ ತೇವಭೂಮಿ ದಿನದ ಅಂದರೆ ವೆಟ್ಲ್ಯಾಂಡ್ಸ್ ಡೇ ದಿನದ ಸಂದರ್ಭದಲ್ಲಿ ಅರಾವಳಿ ಜೀವವೈವಿಧ್ಯ ಉದ್ಯಾನವನವನ್ನು ಭಾರತದ ಮೊದಲ ಇತರೆ ಪರಿಣಾಮಕಾರಿ ಪ್ರದೇಶ ಆಧಾರಿತ ಸಂರಕ್ಷಣಾ ಕ್ರಮಗಳು ತಾಣವೆಂದು ಘೋಷಿಸಲಾಯಿತು. ವಿಶ್ವ ತೇವಭೂಮಿ ದಿನದ ಸಂದರ್ಭದಲ್ಲಿ ಅರಾವಳಿ ಜೀವವೈವಿಧ್ಯ ಉದ್ಯಾನವನವನ್ನು ಭಾರತದ ಮೊದಲ ಇತರೆ ಪರಿಣಾಮಕಾರಿ ಪ್ರದೇಶ ಆಧಾರಿತ ಸಂರಕ್ಷಣಾ ಕ್ರಮಗಳು OECM ಸೈಟ್ ಎಂದು ಘೋಷಿಸಲಾಯಿತು. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಧಿಕಾರಿಗಳು ಬುಧವಾರ ಈ ಘೋಷಣೆಯನ್ನು ಮಾಡಿದ್ದಾರೆ. ನೋಡಿ, ಇದು ನಿಮಗೆ ಕನ್ನಡದಲ್ಲಿ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ಇದನ್ನ ಇಂಗ್ಲೀಷಲ್ಲಿ ಮೇಲ್ಗಡೆ ಕ್ವಶನಲ್ಲೇ ಕೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ನೋಡಿ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, ವಿಚ್ ಕಂಟ್ರಿ ವಾಸ್ ದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ ಇನ್ ಇಂಡಿಯಾ 2021. ನೋಡಿ, 2021ರಲ್ಲಿ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ ಯಾವುದು ಅಂತಂದರೆ ಅಮೆರಿಕವು ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿ 2021ರಲ್ಲಿ ಹೊರಹೊಮ್ಮಿದೆ. ನೋಡಿ, ಮಾಹಿತಿಯ ಪ್ರಕಾರ ಇಂಗ್ಲೀಷಲ್ಲಿ ನೋಡ್ಕೊಳ್ಳೋರು ನೋಡಿ, 2021ರ ಕ್ಯಾಲೆಂಡರ್ ವರ್ಷದಲ್ಲಿ $112.3 ಶತಕೋಟಿ ವ್ಯಾಪಾರದೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಏನಿದೆ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಆಗಿತ್ತು. US ನಂತರ ಚೀನಾ 2ನೇ ಸ್ಥಾನದಲ್ಲಿದೆ. ಭಾರತ ಮತ್ತು ಚೀನಾ ನಡುವಿನ ವ್ಯಾಪಾರದ ಮೌಲ್ಯ ಒಟ್ಟು $110.4 ಬಿಲಿಯನ್ ಆಗಿತ್ತು. ಓಕೆ, ಇನ್ನು 2020ರಲ್ಲಿ ಚೀನಾ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಮತ್ತು US 2ನೇ ಸ್ಥಾನದಲ್ಲಿತ್ತು 20ರಲ್ಲಿ. ಸೊ ಈಗ ಉಲ್ಟಾ ಆಗಿದೆ. ಇನ್ನು 2019ರಲ್ಲಿ USA ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಮತ್ತು ಚೀನಾ 2ನೇ ಸ್ಥಾನದಲ್ಲಿತ್ತು 2019ರಲ್ಲಿ. ಹಾಗಾದರೆ ಭಾರತದ ಅಗ್ರ 10 ವ್ಯಾಪಾರ ಪಾಲುದಾರರ ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ ನೋಡಿ, ಒಂದನೇದಾಗಿ ಭಾರತ ಅತಿ ಹೆಚ್ಚು USA ಜೊತೆಗೆ ಪಾಲುದಾರಿಕೆ ಹೊಂದಿದೆ. ಚೀನಾ, UAE, ಸೌದಿ ಅರೇಬಿಯಾ, ಇನ್ನು ಸ್ವಿಟ್ಜರ್ಲ್ಯಾಂಡ್. ಈ ಒಂದು 5 ಸ್ಥಾನಗಳೇನಿದ್ದಾವೆ ಇವನ್ನ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತಕ್ಕಂಥ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲ 10ರಿಂದನೂ ಕೇಳ್ಬೋದು, ಇಲ್ಲ 8ರಿಂದ ಮೇಲ್ಗಡೆನೂ ಕೇಳ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಫಾರ್ಮರ್ RBI ಗವರ್ನರ್ ಉರ್ಜಿತ್ ಪಟೇಲ್ ಹ್ಯಾಸ್ ರೀಸೆಂಟ್ಲಿ ಸ್ಟಾಪ್ಡ್ ಡೌನ್ ಆಸ್ ದ ನಾನ್ ಎಕ್ಸಿಕ್ಯೂಟಿವ್ ಅಂಡ್
ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಫ್ ವಿಚ್ ಕಂಪನಿ? ನೋಡಿ, ಆರ್ ಬಿ ಐನ ಮಾಜಿ ಗವರ್ನರ್ ಉರ್ಜಿತ್ ಪಟೇಲ್ ಅವರು ಇತ್ತೀಚೆಗೆ ಯಾವ ಕಂಪನಿಯ ಕಾರ್ಯನಿರ್ವಾಹಕೇತರ ಮತ್ತು ಸ್ವತಂತ್ರ ನಿರ್ದೇಶಕರಾಗಿ ಕೆಳಗಿಳಿಯಲಿದ್ದಾರೆ? ಓಕೆ, ನೇಮಕವಾಗಲಿದ್ದಾರೆ ಅಲ್ಲ, ಕೆಳಗಿಳಿಯಲಿದ್ದಾರೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಬ್ರಿಟಾನಿಯನ್ ಇಂಡಸ್ಟ್ರೀಸ್ ಲಿಮಿಟೆಡ್. ಓಕೆ, ಇಂಗ್ಲೀಷಲ್ಲಿ ಮಾಹಿತಿ ನೋಡ್ಕೊಳ್ಳೋರು ನೋಡ್ಕೊಳ್ಳಿ. ನೋಡಿ, ಮಾಹಿತಿಯ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಉರ್ಜಿತ್ ಪಟೇಲ್ ಅವರು ಮುಂದಿನ ತಿಂಗಳು ಪ್ರಾರಂಭವಾಗುವ ಪೂರ್ಣ ಸಮಯದ ಕೆಲಸದ ನಿಯೋಜನೆಯನ್ನು ಉಲ್ಲೇಖಿಸಿ ಬ್ರಿಟಾನಿಯನ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಮತ್ತು ಸ್ವಾತಂತ್ರ್ಯ ನಿರ್ದೇಶಕ ಹುದ್ದೆಗೆ ರಾಜೀನಾಮೆ ನೀಡಲಿದ್ದಾರೆ. ಅವರು ಕಂಪನಿಯ ಮಂಡಳಿಯ ಭಾಗವಾಗಿದ್ದು, ಮಾಜಿ ರಾಜ್ಯಪಾಲರು ರಾಜೀನಾಮೆಗೆ ತಮ್ಮ ಹೊಸ ಯೋಜನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರಣವಿಲ್ಲ ಎಂದು ಖಚಿತಪಡಿಸಿದ್ದಾರೆ. ನೋಡಿ ಸ್ನೇಹಿತರ, ನಿಮಗೆ ಪಿ ಡಿ ಎಫ್ ಬೇಕು ಅಂತ ಅಂದರೆ ನಾನು ಆಲ್ರೆಡಿ ಪಿ ಡಿ ಎಫ್ 6th ಮಂತ್ ಪಿ ಡಿ ಎಫನ್ನು ತಯಾರು ಮಾಡಿದ್ದೀನಿ. ಅದರಲ್ಲಿ 1500 ಪೇಜಸ್ ಒಳಗೊಂಡಿದೆ. 2000ಕ್ಕೂ ಅತಿ ಹೆಚ್ಚು ಕ್ವಶನ್ಗಳು ಅದರಲ್ಲಿದೆ. ನೋಡಿ, ಪಿ ಎಸ್ ಐ ಮತ್ತು ಎಕ್ಸಾಮಿಗೆ ಓದ್ತಕ್ಕಂಥವರಿಗೆ ಅತ್ಯಂತ ಪ್ರಮುಖ ಮಾಹಿತಿ ಅದಾಗಿದೆ. 6 ತಿಂಗಳ ಸಂಪೂರ್ಣ ಪಿ ಡಿ ಎಫ್ ನಾನು ರೆಡಿ ಮಾಡಿದ್ದೇನೆ. ಬೇಕಾದಂಥವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದರ ಪ್ರೈಸ್ 120 rupees ಇರುತ್ತದೆ. ಓಕೆ, ಸುಮಾರು ಜನ ತೊಗೊಂಡಿದ್ದೀರಾ. ಸೊ ಬೇಕಾದವರು ತಗೋಬಹುದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.